BCA ಮೇಲಾಗೆ ಟೆಂಡರ್ ಜಿಲ್ಲಾ ಟೆಂಡರ್ ಸಿಗ್ತಾವ್ರಿ. ಜಿಲ್ಲಾ ಟೆಂಡರ್ ತಗೊಂಡ್ಮ್ಯಾಗೆ ಬೀದರ್ ತಾಲೂಕು ಎಲ್ಲ ಜಿಲ್ಲಾ ತುಂಬಾ ರೇಟ್ ಹೊಂದಿರ್ತವೆ. ಆದ್ರೆ ಬೀದರ್ ತಾಲೂಕಿನಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ 17 ಐಟಮ್ನಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ ಹಾಕಿ ಬಿಲ್ ಎತ್ತಿರ್ತಾರ. ಆ ಬಿಲ್ಗಳನ್ನ ನಾವು ಮಾಹಿತಿ ಕೇಳಿ ತಗೊಂಡು ಪರಿಶೀಲಿಸಿದಾಗ ನಮ್ಗೆ ಗೊತ್ತಾಯ್ತದ. ಅವಾಗ ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೆವು. ಆ ದೂರಿನ ಏನಪ್ಪ ಅಂದ್ರೆ ತನಿಖೆ ಆಯ್ತು. ತನಿಖೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ. ಅಂದ್ರೆ 27/2/2023 ಒಂದು ರಿಪೋರ್ಟ್ ಕೊಡ್ತಾರೆ. ಇದು 13,81,383 ರೂಪಾಯಿ ಇವು ಟೆಂಡರ್ ದರಕ್ಕಿಂತ ಹೆಚ್ಚಿಗೆ ದರ ಎತ್ತಾರ ಅಂತ ಹೇಳಿ ಸಾಬೂತಾಯ್ತದ. ಅದು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ವರದಿ ಕೊಟ್ಟು ಇವ್ರಿಗೆ ಕಪ್ಪು ಪಟ್ಟಿ ಸೇರ್ಲಕ್ಕ ಮತ್ತೆ ಹಣ ವಸೂಲಿ ಮಾಡಕ ನಾವು ಮಾರ್ಗದರ್ಶನ ನೀಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿ ಬರೀತಾರೆ. ಇವರು ಯಾರು BCM ಅಧಿಕಾರಿಗಳು. BCM ಅಧಿಕಾರಿಗಳು ಬರೆದಂತ ಅಲ್ಲೇ ಆಗೋದು ಕೆಲಸ ಆಗೋದು. ಮತ್ತೆ ನಾವು ಪದೇ ಹೋಗಿ ಕೇಳಿದಾಗ ಮತ್ತೊಂದು ಅವ್ರು ಏನಪ್ಪ ತಾಲೂಕಾ ಆಫೀಸರ್ ಲೆಟರ್ ಬರ್ತಾರೆ. ಅವ್ರು ಯಾರು ಜಿಲ್ಲಾ BCM ಅಧಿಕಾರಿ ಇವ್ರದ್ದು ಮುಟ್ಟುಗೋಲು ಹಾಕೊಳಕ ನಿಮ್ಮಲ್ಲಿ ಏನೇನದ ಅಂತ ಹೇಳಿ ಅಂದ್ರೆ ಅವ್ರ ಬಿಲ್ ಒಂದು ಸ್ವಲ್ಪ ದಿವಸ ಹೆಲ್ಡಪ್ ಮಾಡ್ತಾರೆ. ಅವ್ರ ಬಿಲ್ ದಿನದಲ್ಲಿ ಒಂದು 60 ಲಕ್ಷ ರೂಪಾಯಿ ಬಿಲ್ ಇರ್ತದೆ, 30 ಲಕ್ಷ ರೂಪಾಯಿ ಬಿಲ್ ಇರ್ತದ. ಆ ಬಿಲ್ ಕೊಡೋದ್ರೆ ಹೆಲ್ಡಪ್ ಮಾಡ್ತಾರೆ. ಹೆಲ್ಡಪ್ ಮಾಡಿ ಮತ್ತೆ ಅವ್ರು ಒತ್ತಡ ಹೇರಿ ಆ ಬಿಲ್ಗಳು ಸ್ಯಾಂಕ್ಷನ್ ಮಾಡ್ಕೊತಾರೆ. ಅವ್ರು ಮಾಡ್ಕೊಂಡ ನಂತರ ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಜನಸ್ಪಂದನದ ಕೊಟ್ಟಿದ್ರ ಬಗ್ಗೆ ಕಂಪ್ಲೀಟು ಜನತಾ ದರ್ಶನ ಕೊಟ್ಟ. ಅವ್ರು 8 ದಿನದಲ್ಲಿ ಕ್ರಮ ಕೈಗೊಳ್ತೇವೆ ಅಂತೇಳಿ 2 ವರ್ಷ ಆಯ್ತು, ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಜಿಲ್ಲಾ ಉಸ್ತುವಾರಿಗಳು. ಇಲ್ಲಿ ಬರೀ ಏನಂದ್ರೆ ನಾ ಹ್ಯಾಂಗ್ ಇದು ಬಿಲ್ ವಸೂಲಿ ಹ್ಯಾಂಗ್ ಮಾಡ್ಬೇಕಂತ ತಾಲೂಕು ಆಫೀಸರ್ ಡಿಸ್ಟ್ರಿಕ್ಟ್ ಬರ್ತಾರ, ಡಿಸ್ಟ್ರಿಕ್ಟ್ ಆಫೀಸರ್ ತಾಲೂಕಿಗೆ ಬರ್ತಾರ, ಮತ್ತೆ ಡಿಸ್ಟ್ರಿಕ್ಟ್ ಆಫೀಸರ್ ಮಾಡ್ತಾರೆ, ಕಮಿಷನರ್ ಬಿಡ್ತಾರೆ. ಕಮಿಷನರ್ ಅಂದ್ರೆ 2 ಟೆಂಡರ್ ಬಂದವಾಗಿ. ಈ ಸಮಿತಿಗೆ ಇದು ಟೆಂಡರ್ ಪ್ರಕ್ರಿಯೆಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ. ಸಂಪೂರ್ಣ ಹೊಣೆಯನ್ನು ಅವ್ರಿಗೆ ಇರ್ತದ್ದು. ಅವರೇ ಅಧ್ಯಕ್ಷ ಕಡೆ ನೀವು ದುಡ್ಡು ಅವರೇ ವಸೂಲಿ ಮಾಡಬೇಕು. ಮತ್ತೆ ಅವ್ರೇನಪ್ಪ ಕಪ್ಪು ಪಟ್ಟಿ ಸೇರಿಸ್ಬೇಕಂತ ಕಮಿಷನರ್ 2 ಲೆಟರ್ ಬಂದವು. ಅವು 2 ಲೆಟರ್ ಬಂದ್ರು ಇನ್ನ ಏನು ಅವ್ರು ಕ್ರಮ ಕೈಗೊಳ್ತಾ ಇಲ್ಲ. ನಾನು ನಿನ್ನ ಮತ್ತೆ ಮೌಖಿಕವಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಇದು BCM ಅಧಿಕಾರಿಗೆ ಹೋಗಿ ಭೇಟಿಯಾದ. ಅವ್ರು ಹೊಸವ್ರು ಬಂದಿರೋ ನಮ್ಗೆ ಏನಿದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು. ಮತ್ತೆ ಮ್ಯಾನೇಜರ್ ಕೇಳ್ದ. ಇವಾಗ ಮ್ಯಾನೇಜರ್ ಅಂತಾರ ನಮ್ಗೆ ದುಡ್ಡು ಹ್ಯಾಂಗ ನಮ್ಗೆ ಅವ್ರಿಗೆ ವಸೂಲಿ ಮಾಡ್ಕೊಂಬದೇ ಗೊತ್ತಲ್ಲ ಮಾಡೋದೇ ಅಂದ್ರು. ಯಾರು ಮ್ಯಾನೇಜರ್ BCM ಆಫೀಸರ್ ಅಶೋಕ್ ಶೇಖರ್ ಅಂತ ಹೇಳಿದಾರಲ್ಲಿ ಅವ್ರು ಹೇಳ್ತಾರೆ. ಈಗ ಅಂದ್ರೆ ಇಷ್ಟು ಸಿಂಪಲ್ ಅವರಿಗೆ ಹಣ ಗೌರ್ಮೆಂಟ್ ಹಣ ಲೂಟಿಗೆ ಅದು. ಆ ಲೂಟಿ ಆಗಿದ ಹಣ ಗೌರ್ಮೆಂಟ್ ತುಂಬ್ಕೊಳಕ್ ಇದೀವಿ ನಾವು. ನಿಮ್ಮ ಹಣ ನಿಮ್ಮ ಲೂಟಿಗೆ ಗೌರ್ಮೆಂಟ್ ವಸೂಲಿ ಮಾಡೋದು ಕೇಳ್ತಾ ಇದ್ರ ಅವ್ರು ಹ್ಯಾಂಗ್ ಮಾಡ್ಕೋಬೇಕು ಅಂತ ನಮಗೆ ಕೇಳ್ತಾರೆ ಉಂಟು. ಅವ್ರು ಈ ರೀತಿ ಸಾಕಷ್ಟು ಆಗಿದಾವ. ಪವರ್ ಇದೆ ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟ BCM ಅಧಿಕಾರಿಗಳಿಗೆ ಆಕ್ಷನ್ ತಗೋಬೇಕು. ಇದು ತಗೊಂಡು ಫೈಲ್ ಮೂವ್ ಮಾಡ್ಕೊಂಡು DC ಹತ್ರ ಹೋದ್ರೆ ಅವ್ರು DC ಏನಪ್ಪ ಅಂದ್ರೆ ಅವ್ರು ಮುಟ್ಟುಗೋಲು ಹಾಕಿ ಅವ್ರು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಂತ ನಮ್ದು ಆಗ್ತಾ ಇದೆ. ಅವಾಗ ಗೋವಿಂದ ರೆಡ್ಡಿ ಇದ್ರು ರೀ. ಗೋವಿಂದ ರೆಡ್ಡಿ 2 ಸಲ ಭೇಟಿ ಅವರಿಗೆ ಸಾಕಷ್ಟು ಸಲ ಭೇಟಿ ಆದ್ರಿ. ಅವ್ರು ADC ಭೇಟಿಗೆ ಅಂತಿರು. ADC ಭೇಟಿಯಾಗ ನಾವು ಇನ್ಕ್ವೈರಿ ಮಾಡ್ತೇವೆ ಅಂತ ಅಂತಿರು. ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೇವೆ, ನಾವು ರಂಗ ಮಂದಿರದಾಗ ಹೇಳ್ತೇವೆ ಸರ್ ಎಲ್ಲ ಇನ್ಕ್ವೈರಿ ಆಗ್ಯದ. ಬಟ್ DC ಅವರೇ ಅದು ಏನಪ್ಪ ಅಂದ್ರೆ ಗೋವಿಂದ ರೆಡ್ಡಿ ಅವರೇ ಇದ್ರು. ಆಗಿದ್ರು ಬಸವರಾಜ ಬಡಿಗೇರ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ರು. ಅವರೇ ಇನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಸದಾಶಿವ ಬಡಿಗೇರ್ ಕೊಟ್ಟಿದ್ದಾರೆ. ಇದು ಆಗಿದ್ದು ಬಸವರಾಜ ಬಡಿಗೇರ್ ಅನ್ನೋದು ಕೈ ಕಾಲದಲ್ಲಿ ಇದು ಹಗರಣ ಆಗಿದೆ. ಅಶೋಕ್ ಅವರು ನಿನ್ನೆ ಮಾತ್ರ ಇಲ್ಲ ಆಪ್ಷನಲ್ಲಿ BCM ಇಲ್ಲ ಘೋಟಾಳಾಗಿ BCM ಅಲ್ಲಿ ಕಪ್ಪು ಪಟ್ಟಿ ಸೇರಿಸ್ಬೇಕು. ಅವರು ಈಗ ಕಪ್ಪು ಪಟ್ಟಿ ಸೇರಿಸ ಬಂದ್ರೆ ಸಮಾಜ ಕಲ್ಯಾಣ ಟೆಂಡರ್ ಅದಲ್ಲ, ಅದ್ರಾಗ ಅವರಿಗೆ ಎಲಿಜಿಬಲ್ ಮಾಡೋದು ಅವರಿಗೆ ಹೆಬ್ಬಳ್ಳಿಯವರಿಗೆ ಅವರು ಕಪ್ಪು ಪಟ್ಟಿ ಸೇರಿಸ್ಬೇಕು. ಅದಕ್ಕೆ ಎಲ್ಲ ಮಾಡಿದಾಗ ಇಲ್ಲಿ ಅವ್ರಿಗೆ ಬೇರೆಗೆಲ್ಲ ಏನಪ್ಪ ಅಂದ್ರೆ ಎಲಿಜಿಬಲ್ ಮಾಡಿ ಹೆಬ್ಬಳ್ಳಿಯವರಿಗೆ ಎಲಿಜಿಬಲ್ ಮಾಡ್ಯಾರ. ಅವ್ರಿಗೆ ಇಂಥ ಮನುಷ್ಯರಿಗೆ ಎಲಿಜಿಬಲ್ ಮಾಡ್ಯಾರ. ಮೇಡಮ್ 9 ಜನದಾಗ 6 ಜನರಿಗೆ ಕ್ರಿಯೇಟ್ ಮಾಡ್ಯಾರ. ಅವ್ರು ಯಾರು ಮಾಡ್ರೆ ಗೊತ್ತಿಲ್ಲ. ಅವ್ರು ಟೆಂಡರ್ ಲಿಸ್ಟ್ ಕೊಟ್ಟಿದ್ದಾರೆ 9 ಜನದ್ದು. ಈಗ ಬೀದರ್ನವರು ಹೆಬ್ಬಳ್ಳಿಯವ್ರಿಗೆ ಬಿಟ್ಟು ಮತ್ತೆ ಯಾರು ಅರ್ಜಿ ಇದು ಮಾಡಿಲ್ಲ, ಟೆಂಡರ್ ಹಾಕಿಲ್ಲ ಏನ್ರಿ? ಹೆಬ್ಬಳ್ಳಿಯವ್ರಿಗೆ ಬಿಟ್ಟು ಮತ್ತೆ ಬೇರೆ ಯಾರು ಬೀದರ್ನವರು 9 ಜನರಾಗ ಇವ್ರೊಬ್ರು ಬೀದರ್ನವ್ರು ಆದ್ರ ಬೇರೆ ಮತ್ತೆ ಯಾರು ಬೀದರ್ನವ್ರು ಯಾರನ್ನೂ ಟೆಂಡರ್ ಅರ್ಜಿ ಅವ್ರು ಎಲಿಜಿಬಲ್ ಯಾರು ಇದ್ದಾರೆ ಅವ್ರಿಗೆ ಬಿಟ್ರು. ಯಾಕಂದ್ರೆ ಜಿಲ್ಲಾ ಲೆವೆಲ್ ಒಂದೇ ಟೆಂಡರ್ ಮಾಡಿದ್ದಾರೆ. ಜಿಲ್ಲಾ ಲೆವೆಲ್ ಯಾರು ಟರ್ನ್ ಓವರ್ 20 ಕೋಟಿ ಮ್ಯಾಗ ಅದನ್ನ ಅವ್ರಿಗೆ ಟೆಂಡರ್ ಆಗಲ್ಲ ಹೋಗ್ಬೋದು. ಈಗ ಸುಮಾರು ವರ್ಷಗಳಿಂದ ಟೆಂಡರ್ ಯೂರಿಯಾ ಕೊಡ್ತಾ ಇದ್ರೆ ಇವ್ರ ಮೇಲೆ ಟರ್ನ್ ಓವರ್ ಇರ್ತದೆ. ಅದು ಬೇರೆ ಟರ್ನ್ ಓವರ್ ಇಲ್ಲದು ಅಷ್ಟು ಸಪ್ಲೈ ಆಗಿದ್ದು. ಅದೇ ಫುಡ್ ಐಟಮ್ ಮತ್ತೆ 80% ಸಪ್ಲೈ ಆಗಿರ್ಬೇಕು ಅಂತ ಬೇರೆ ಐಟಮ್ ಸಪ್ಲೈ ಮಾಡಿದ್ರೆ ಟೆಂಡರ್ ಅದು ಆ ಕಂಡೀಷನ್ ಆಗಿರೋ ಟೆಂಡರ್ ಕಂಪ್ಲೀಟ್ದಲ್ಲಿ 20 crore ಯಾರು ಟರ್ನ್ ಓವರ್ ಅದ ಅಂಥವ್ರಿಗೆ ಟೆಂಡರ್ ಆಗಲ್ಲ ಬರ್ತದೆ. ಆ ರೀತಿ ನಾವು ಬೀದರ್ ಹೋಗೋದ್ರೆ ಯಾರು ಇಲ್ರಿ ಎಲಿಜಿಬಲ್ ಆಗಲ್ಲ. ಆ ಕಡೆಯಿಂದ ಅದು ಅವ್ರಿಗೆ ಕಂಟಿನ್ಯೂ 8-10 ವರ್ಷ ಹಿಡಿದು ಅವ್ರೇ ಮಾಡ್ತಾ ಇದ್ದಾರೆ. ಯಾವಾಗ ನಾವು ಮಾದೇವಪ್ಪ DC ಇದ್ದು ನಡೆದು ಅವ್ರಿಗೆ ಟೆಂಡರ್ ಅವ್ರು ಬಂದು ಅವ್ರಿಗೆ ಬಿಟ್ಟರೆ ಬೇರೆ ಟೆಂಡರ್ಗೆ
ಹಾಗಾಗಿ ಅವರು ಟರ್ನ್ ಜಾಸ್ತಿ ಇರ್ತಾವ್ರು ಆಗಿರ್ತಾರ ಅವ್ರು. ಇವಾಗ ನೀವು ಏನು ಮಾಡ್ಬೇಕಂತಂದ್ರೆ ಇಲ್ಲ ಕಾನೂನು ಪ್ರಕಾರ ಅವ್ರು ಅವ್ಯವಹಾರ ಮಾಡ್ಯಾರ, ಅದು ಗೌರ್ಮೆಂಟ್ ದುಡ್ಡು ವಸೂಲಿ ಮಾಡ್ಬಿಟ್ರೆ ಅದು ಅಷ್ಟೇ ಅಗ್ರ ನಾವು ಕಾನೂನು ಪ್ರಕಾರ ಟೆಂಡರ್ ಯಾರಿಗೆ ದುಡ್ಡು ವಸೂಲಿ ಆಗ್ಬೇಕ್ರಿ. ದುಡ್ಡು ವಸೂಲಿ ಆಗ್ಬೇಕಲ್ರಿ. ದುಡ್ಡು ಉಸ್ಲಿ ಆಗಬೇಕು, ಅವರು ಟೆಂಡರ್ ಇದು ಮಾಡಬೇಕು. ಹಾ ಕಪ್ಪು ಇದು ದುಡ್ಡು ಅವ್ರು ಯಾವಾಗ ನಾವು ಅವ್ರು ಹಣ ದುರುಪಯೋಗ ಮಾಡಿದ ದುಡ್ಡು ಆಮೇಲೆ ತುಂಬಿದ್ರೆ ಅವ್ರಿಗೆ ಕಪ್ಪು ಪಟ್ಟಿ ಸೇರ್ಸ ಮಾಡ್ತಾರೆ ಅವ್ರಿಗೆ. ಅದ್ರ ಕಡೆ ಅವ್ರಿಗೆ ಬೇಕಾದವ್ರಿಗೆ ಕಪ್ಪು ಪಟ್ಟಿ ಸೇರಿಸಬೇಕು ಉದ್ದೇಶದಿಂದ ಅವ್ರು ದುಡ್ಡು ವಸೂಲಿ ಮಾಡ್ತಿಲ್ಲ ಅವ್ರ ಬಳಿ ಅಧಿಕಾರಿಗಳು ಕೂಡ ಶಾಮೀಲ್ ಜಾಮೀನು ಅದ. ಈ ಎಲ್ಲ ಕೂಡ ಇಡೀ ಜಿಲ್ಲಾಡಳಿತ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಾ ಇದೆ. ಇವ್ರಿಗೆ ಮೌಖಿಕವಾಗಿ ಭೇಟಿ ಅರ್ಜಿ ಕೊಟ್ಟಿದ್ದೇವ್ರಿ, 2 ಸಲ ಭೇಟಿದಾಗ ಸಿಕ್ಕಿಲ್ಲ ಅವರು. ಬಟ್ 2 ಅರ್ಜಿ ಕೊಟ್ಟಿದ್ದೇವ್ರಿ ಆಫೀಸ್ದಾಗ, ರಿಶ್ವತ್ ಕಾಪಿ ನಮ್ಮಲ್ಲಿ ಅವಾಗ ಹಚ್ಚಿದೆವು. ಈಗ ಹಿಂದುಳಿದ ಕಮಿಷನರ್ ಏನ್ ಬೆಂಗಳೂರು ಇದ್ದಾರಲ್ಲ ರೀ, ಅವ್ರ ಲೆಟರ್ ಈ ಡಿ ಸಿ ಅವ್ರ ಇದ್ದಾಗೆ ಬಂದವ್ರಿ. ಈ ಡಿ ಸಿ ಅವ್ರಿಗೆ ಇದ್ದಾಗೆ ಬಂದವ್. ಈ ದುಡ್ಡೆಲ್ಲ ತಗೊಳ್ರ ಅಂತ ಕೇಸಿ ವಾಪಸ್ ಪಡ್ಕೊಳ ಅಂತ ಕೇಸಿ ಅದು ಈ ಜಿಲ್ಲಾಧಿಕಾರಿಗಳು ಮತ್ತೆ ಪುನಃ ಅವರಿಗೆ ಬರೀತಾರೆ. ಮತ್ತೆ ಎಲ್ಲ ನೀವೇ ಸುಪ್ರೀಂ ಅಂತಂದ್ರೆ ಮತ್ತೆ ಇವರು ಜಿಲ್ಲಾಧಿಕಾರಿ ಮತ್ತೆ ಪುನಃ ಅವರಿಗೆ ಬರೀತಾ ಇದ್ದಾರೆ. ಟೋಟಲ್ ಟೈಮ್ ಏನದ ಹಿಂಗೆ ಕಳೆದ್ಬಿಟ್ಟು ಮತ್ತೆ ಸಮಾಜ ಕಲ್ಯಾಣ ಟೆಂಡರ್ ಕೂಡ ಹೆಬ್ಬಳ್ಳಿ ಅವರಿಗೆ ತಲುಪಿಸ್ಬೇಕಂಬ ದಿಕ್ಕಿನಲ್ಲಿ ಕಾಣಿಸ್ತಾ ಇದ್ದಾರೆ ಅನುಮಾನ ರೀ. ಕಪ್ಪು ಪಟ್ಟಿ ಸೇರಿಸಬೇಕಂತ ತಗೊಳ್ಬೇಕು ಅಂತ ಆಯ್ತು ಬರೆದಿದ್ದಾರೆ. ದೃಶ್ಯಾವಳಿ ಮಾಧ್ಯಮ ಮಿತ್ರರಿಗೆ ನಾವು ಸ್ವಾಗತವನ್ನು ಕೋರುತ್ತಾ ಇವತ್ತಿನ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಸಮಸ್ತ ಜನರಿಗೆ ಏನು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ವಿಷಯ ಸ್ವಲ್ಪ ತಮ್ಮ ಮುಖಾಂತರ ಹಂಚ್ಕೊಳ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಾಜ್ಕುಮಾರ್ ಮೂರ್ಭಾರತಿ ಅಂತೇಳಿ ಕರ್ನಾಟಕ ಜಿಲ್ಲೆ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರಿದ್ದೇನೆ. ಮತ್ತು ನಮ್ಮ ಜೊತೆ ದಯಾನಂದ್ ನವಲಿಯವರು, ನಮ್ಮ ಸಂಘಟನೆಯ ಮುಖಂಡರು, ಜಿಲ್ಲಾ ಮುಖಂಡರವರು, ಮತ್ತು ನಮ್ಮ ಜರಪ್ಪ ಪೆಲ್ದಾರ್ ಅಂತೇಳಿ ನಮ್ಮ ಸಂಘಟನೆಯ ಉನ್ನವ ಮುಖಂಡರುಗಳು ಇವತ್ತಿನ ದಿನ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಏನು ಆಹಾರ ಸರಬರಾಜು ಮತ್ತು ಇತರ ಸಾಮಗ್ರಿಗಳ ಖರೀದಿ ಟೆಂಡರನ್ನು ಕರೆದಿರ್ತಾರೆ. ಇಂದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ನಮ್ಮ ಸುಂದರಿ ಮೇಡಮ್ ಅವರು ಇದ್ದಾಗ ಆಹ್ವಾನ ಮಾಡಿದರು ಟೆಂಡರ್ ಪ್ರಕ್ರಿಯೆ. ಮತ್ತು ಅವರು ವರ್ಗಾವಣೆ ಆಗೋದ ನಂತರ ಈಗ ನಮ್ಮ ಆ ಇಲಾಖೆಗೆ ಇನ್ಚಾರ್ಜ್ ಆಗಿ ಪ್ರಕಾಶ್ ಸೂರ್ಯವಂಶಿ ಅಂತೇಳಿ ಬಂದಿದ್ದಾರೆ. ಅವರು ಇನ್ಚಾರ್ಜ್ ಅವರು. ಆದರೆ ಅವರು ಟೆಂಡರ್ ಪ್ರಕರಣದಲ್ಲಿ ಪ್ರಕ್ರಿಯೆದರಲ್ಲಿ ನಿನ್ನೆ ಓಪನ್ ಮಾಡಿದ್ದಾರೆ. ಓಪನ್ ಅಂದರೆ ಯಾರಿಗೆ ಎಷ್ಟು ಜನ ಅರ್ಜಿ ಆಗಿದ್ರು, ಯಾರಿಗೆ ಅದು ಕೊಡಬೇಕು ಅನ್ನೋದ್ರ ಬಗ್ಗೆದಾಗ ಓಪನ್ ಮಾಡಿದಾಗ ಅಲ್ಲಿ ಒಟ್ಟು 9 ಜನ ಅರ್ಜಿ ಹಾಕಿರ್ತಾರೆ. 9 ಜನ ಟೆಂಡರಿಗೆ ಸಂಬಂಧಪಟ್ಟ ಹಾಗೆ 6 ಜನರಿಗೆ ರಿಜೆಕ್ಟ್ ಮಾಡಿರ್ತಾರೆ, ತಿರಸ್ಕಾರ. ಅರ್ಜಿ ಎಲ್ಲರಿಗೆ ಅರ್ಜಿ ಹಾಕಿನವ್ರಿಗೆ ಕೂಡ ಏನದ ಅಂತಂದರೆ ಅವ್ರ ದಾಖಲಾತಿಗಳೆಲ್ಲ ವೆರಿಫೈ ಆಗಬೇಕು. ವೆರಿಫೈ ಅವರೇ ಮಾಡ್ಬೇಕು. ಆ್ಯಕ್ಚುಲಿ ಎಷ್ಟು ಜನ ಹಾಕಿದಾರೋ ಅವರಿಗೆಲ್ಲ ವೆರಿಫೈ ಮಾಡಬೇಕು. ಮತ್ತು ತಿರಸ್ಕಾರ ಆದ್ರೂ ಕೂಡ ತಿರಸ್ಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿತ್ತು. 6 ಜನರಿಗೆ ತಿರಸ್ಕಾರ ಮಾಡಿದ್ದಾರೆ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಮತ್ತು ಯಾರ್ದು ದಾಖಲಾತಿಯನ್ನು ಪರಿಶೀಲನೆ ಮಾಡೋಕ್ಕೆ ಹೋಗಿಲ್ಲ. ಯಾರು ಈ ಇನ್ಚಾರ್ಜ್ ಅಧಿಕಾರಿಗಳು ಬಂದ ನಂತರ ಅದರಲ್ಲಿ 3 ಅರ್ಜಿಗಳು ಮಾತ್ರ ಎಲಿಜಿಬಲ್ ಅಂತ 1, 2, 3 ಅಂತೇಳಿ. ಫಸ್ಟು ದಾವಣಗೆರೆ, ಇನ್ನೊಬ್ಬರು ಬೆಂಗಳೂರು, ಇನ್ನೊಬ್ಬರು 3ನೇದು ಬೀದರ್. ಬೀದರ್ ಯಾರಪ್ಪ ಅಂತಂದರೆ ಬಸವೇಶ್ವರ ಎಂಟರ್ಪ್ರೈಸಸ್ ಏನು ಇದ್ದಾರಲ್ಲ, ಚಂದ್ರಶೇಖರ್ ಹೆಬ್ಬಾಳೇಕರ್ ಅಂತೇಳಿ ಅವ್ರದ್ದು ಒಂದು ಇದೆ 3ನೇದು. ಅವ್ರದ್ದು ಈಗಾಗಲೇ ಈ 3ರಲ್ಲಿ ಇದ್ದದಾಗ ಅಂದರೆ ಫಸ್ಟ್ ಇದನ್ನೋರ್ದು ಎಷ್ಟು ಅಮೌಂಟು, ಎಷ್ಟು ಟೆಂಡರ್ ಕೊಡಬೇಕು ಅನ್ನೋದು, ಮತ್ತು 2ನೇದು ಅವ್ರದ್ದೊಂದು ಬಿಲ್ ಇರ್ತದೆ. 3ನೇದು L3 ಅಂತೇಳಿ ಇವ್ರು 3ನೇದು ಬೀದರ್. ಇವರು ಹೈ ಅಮೌಂಟ್ ಮತ್ತು ಅದ್ರ ಒಳಗಡೆ ಯಾವುದು ನಮ್ಮ ಚಂದ್ರಶೇಖರ್ ಅವ್ರದ್ದು
ಬಸವೇಶ್ವರ ಎಂಟರ್ಪ್ರೈಸದವ್ರದ್ದು ಹೈ ಅಮೌಂಟ್ ಇದ್ದವ್ರನ್ನು ಕೂಡ ಅದು 3ನೇದು. ಸರಿ ಪರವಾಗಿಲ್ಲ, 1, 2, 3 ಇರಲಿ. ಈ 6 ಜನರಿಗೆ ತಿರಸ್ಕಾರ ಮಾಡಿದ್ರಲ್ಲ, ಕಾರಣ ಬೇಕಲ್ಲ. ಏನು ಕಾರಣ ಇಲ್ಲ, ಏನಿಲ್ಲ. ಅವ್ರಿಗೆ ತಿರಸ್ಕಾರ ಆಗಿದ್ವಿ, ಅವ್ರಿಗೆ ಮಾಹಿತಿ ಇಲ್ಲ. ನಿನ್ನೆ ಓಪನ್ ಮಾಡಿದಾಗ ಅವ್ರಿಗೆ ತಿರಸ್ಕಾರ ಆಗಿದ್ವಿ ಮಾಹಿತಿ ಇಲ್ಲ ಪಾಪ 6 ಜನರಿಗೆಲ್ಲ. ಸೊ ಈ ಥರ ಇದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರ ಜೊತೆ ಈಗಾಗಲೇ ಹಿಂದೆ ಸುಮಾರು ಯಾರು ನಮ್ಮ ಬಸವೇಶ್ವರ ಎಂಟರ್ಪ್ರೈಸ್ದವ್ರ ಮೇಲೆ ಸುಮಾರು ಹಿಂದೆ ಹಿಂದುಳಿದ ಇಲಾಖೆ ಸಂಬಂಧಪಟ್ಟಾಗೆ ಟೆಂಡರ್ ಇದರಲ್ಲಿ ಅವರು ಟೆಂಡರನ್ನು ಬಿಡಿಸ್ಕೊಂಡ ನಂತರ ಏನು ಆಹಾರ ಪದಾರ್ಥಗಳಲ್ಲಿ ಏನು ಅವ್ಯವಹಾರ ಆಗಿದೆ ಅಂತಂದರೆ, ಸರ್ಕಾರದ ಟೆಂಡರ್ ಎಷ್ಟು ಅಮೌಂಟನ್ನು ನಿಗದಿ ಮಾಡಿದ್ರು ದರ, ಅದನ್ನ ಹೆಚ್ಚು ಪಟ್ಟಿ ಇವ್ರು ಮಾಡಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಇನ್ಕ್ವೈರಿ ಆಗ್ತು. ಇನ್ಕ್ವೈರಿದಲ್ಲಿ ಏನದಂತಂದರೆ 13,81,000 ಚಿಲ್ಲರ ರೂಪಾಯಿ ಇವ್ರು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ. ಅಂದರೆ ಸರ್ಕಾರಕ್ಕಿಂತ ಹೆಚ್ಚಿಗೆ ಬಿಲ್ ಮಾಡೋಣ ದುಡ್ಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೂವ್ ಆದ್ರೂ ಕೂಡ ಅವರಿಗೆ ನಾವು ಹಿಂದೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ನಮ್ಮ ಗೆಳೆಯರು ಬೀದರ್ದಲ್ಲಿ ಹೋರಾಟ ಕೂಡ ಮಾಡಿದರು. ಇವರ ಒಂದು ಏನು ಚಂದ್ರಶೇಖರ್ ಏನಿದ್ದಾರೆ, ಇವರು ಒಂದು ಇದಕ್ಕೆ ಟೆಂಡರ್ ಇದಕ್ಕೆ ಏನದಂತಂದರೆ ಇವರು ಬಸವೇಶ್ವರ ಎಂಟರ್ಪ್ರೈಸಸ್ಗೆ ಇವರು ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತೇಳಿ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಕೂಡ ಆಗಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಜವಾಬ್ದಾರಿಯವರು. ಯಾಕಂದರೆ ಎಲ್ಲ ಈ ಟೆಂಡರ್ ಪ್ರಕ್ರಿಯೆಗೆ ನಮ್ಮ ಜಿಲ್ಲಾಧಿಕಾರಿಗಳೇ ಅದರದ ಅಧ್ಯಕ್ಷರಾಗಿರುವುದರಿಂದ ಅವರೇ ನೋಡ್ಕೊಳ್ಳೋದಕ್ಕೆಲ್ಲ ನೋಡ್ಬೇಕಾಗಿದ್ರೆ ಏನಾಗಿದೆ ಏನಿಲ್ಲ ಅಂತೇಳಿ. ಆದರೆ ಇವತ್ತಿನ ತನಕ ಏನಾದಂತಂದರೆ 13,81,000 ಚಿಲ್ಲರ ಹಣವನ್ನು ಕಟ್ಟಬೇಕು. ಯಾರು ಹಿಂದಿನ ಬಸವೇಶ್ವರ ಎಂಟರ್ಪ್ರೈಸ್ ಅವರು ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ ಕಟ್ಟಬೇಕಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಅವ್ರು ಕಟ್ಲಾಕ ಪ್ರಯತ್ನ ಮಾಡಿಲ್ಲ. ಆದ್ರೆ ಮತ್ತು ಅದು ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂದ್ರೂ ಕೂಡ ಅಧಿಕಾರಿಗಳು ಸೇರಿಸ್ಲಕ್ಕೆ ಹೋಗಿಲ್ಲ. ಮತ್ತು ಇಷ್ಟು ಅವ್ಯವಹಾರ ಎಲ್ಲ ನಡೀತಾ ಇದ್ದಾರೆ ಕಣ್ಮುಚ್ಚೆ ಅಧಿಕಾರಿಗಳು ಕೂತಾಗ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳದ್ದು ಒಳ್ಳೆಯ ಆಹಾರವನ್ನು ಇವರು ಸರಬರಾಜು ಮಾಡ್ತಾ ಇದ್ದಾರೆ ಅನ್ನೋದು ಏನು ಗ್ಯಾರಂಟಿ ಇದೆ? ಏನು ಗ್ಯಾರಂಟಿ ಇಲ್ಲ. ಇವರು ಸರ್ಕಾರಕ್ಕಿಂತ ಹೆಚ್ಚಿನ ಬಿಲ್ಲನ್ನು ತೋರಿಸಿ ಹಣವನ್ನು ಲಪಡಿಸ್ತಾ ಇದ್ದಾರೆ. ಮತ್ತು ಅವ್ರಿಗೆ ಕಪ್ಪು ಪಟ್ಟಿ ಸೇರಿಸ್ಬೇಕಂದ್ರೂ ಸೇರಿಸ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರಕ್ಕೆ ದುಡ್ಡು ವಾಪಸ್ ಕಟ್ಟಬೇಕಂತ ಹೇಳಿದ್ರು ಕೂಡ ಎಲ್ಲಿ ಕಟ್ಟಬೇಕು, ಯಾರಿಗೆ ಕಟ್ಟಬೇಕು, ಅಧಿಕಾರಿ ನೋಡ್ರಿ ಅಂತ ಪರಿಸ್ಥಿತಿನ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಆ ದುಡ್ಡನ್ನು ಕಟ್ಟಬೇಕಂದ್ರೆ ಎಲ್ಲಿ ಕಟ್ಟಬೇಕು, ಯಾರಿಗೆ ಕಟ್ಟಬೇಕು ಅಂತೇಳಿ ಹಿಂದುಳಿದ ಇಲಾಖೆ ಅಧಿಕಾರಿಗಳಿಗೆ ಕೊನೆಲ್ಲ ಅಂತ ಅವರು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾರೆ. ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಕೇಳ್ತಾರೆ. ಆ ಮೇಲಧಿಕಾರಿಗಳು ಏನಂದ್ರೆ ಆ ಸಂಬಂಧಪಟ್ಟ ಆಯುಕ್ತರು ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಎಲ್ಲ ಪ್ರಕ್ರಿಯೆಗೆ ನೀವೇ ಟೆಂಡರ್ ಪ್ರಕ್ರಿಯೆಗೆ ನೀವೇ ಅಧ್ಯಕ್ಷರಾಗಿರುವುದರಿಂದ ಅದು ದುಡ್ಡೆಲ್ಲ ಎಲ್ಲಿ ವಸೂಲಿ ಮಾಡಬೇಕು, ನೀವೇ ಎಲ್ಲ ಪ್ರಕ್ರಿಯೆನ ನೀವೇ ಮುಗಿಸ್ಬೇಕಂತೇಳಿ ಬೆಂಗಳೂರದವರು ಜಿಲ್ಲಾಧಿಕಾರಿಗಳು ಲೆಟರ್ ಹಾಕ್ತಾರೆ. ಪುನಃ ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಬೆಂಗಳೂರಿಗೆ ಬರೀತಾರೆ. ಇದು ಹ್ಯಾಂಗೆ ಮಾಡ್ಬೇಕ್ರಿ, ಹ್ಯಾಂಗಿಲ್ಲ ಅಂತೇಳಿ. ಅಂದ್ರೆ ಟೋಟಲಿ ಏನದಂದ್ರೆ ಇವರು ಕಾಲಹರಣ ಮಾಡೋದ್ರ ಜೊತೆ ಮತ್ತೆ ಈಗೇನು ಸಮಾಜ ಕಲ್ಯಾಣ ಇಲಾಖೆ ಹೊಸದಾಗಿ ಏನು ಟೆಂಡರ್ ಬಿಟ್ಟಿದ್ದಾರೆ ಅದಕ್ಕೂ ಕೂಡ ಏನದ ಅಂತಂದ್ರೆ ಹೆಬ್ಬಾಳ ಅವರಿಗೆ ನೀಡಬೇಕೆಂಬ ದಿಕ್ಕಿನಲ್ಲಿ ಇವೆಲ್ಲ ಮುಚ್ಚನ್ನ ಇಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಒಂದೇ ಒತ್ತಾಯ ಇದೆ. ಇಲ್ಲಿಂದ ಏನು ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಕೂಡ ಇದ್ದಾರೆ, ಇನ್ಚಾರ್ಜ್ ಮಂತ್ರಿಗಳು ಗಮನ ಕೂಡ ಇದೆ. ಹಿಂದೆ ಏನು ಅವ್ರು ಏನೇನು ಮಾಡಿದಾರ ಹಿಂದುಳಿದ ಇಲಾಖೆ ಇದರಲ್ಲಿ ಟೆಂಡರ್ ಪಡ್ಕೊಂಡ ನಂತರ ಏನೇನು ಮಾಡಿದಾರ ಅಂತ ಅವ್ರಿಗೆ ಗುರ್ತಿದೆ. ಆಲ್ರೆಡಿ ಗುರ್ತಿದ್ರು ಕೂಡ ಈಗ ಮತ್ತೆ ಪುನಃ ಏನದಂದ್ರೆ ನಮ್ಗೆ ಒಂದು ಗಮನಕ್ಕೆ ಕಾಣಿಸ್ತಾ ಇದೆ. ಮತ್ತೆ ಪುನಃ ಏನದಂದ್ರೆ ಅವರಿಗೆ ಟೆಂಡರ್ ಕೊಡಿಸಿ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಏನದಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಸತಿ ನಿಲಯಗಳಿರೋದ್ರಿಂದ ಅಲ್ಲೂ ಕೂಡ ಏನದಂದ್ರೆ ನಮ್ಮ ಮಕ್ಕಳಿಗೆ ಏನದಂದ್ರೆ ಕಳಪೆ ಮಟ್ಟದ ಅವ್ಯವಹಾರನ ಇವ್ರ ಮುಖಾಂತರ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಕೂಡಲೇ ಏನದಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇನ್ಚಾರ್ಜ್ ಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೂಡಲೇ ಏನದಂತಂದ್ರೆ ನೀವುಗಳು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಪುನಃ ಏನದಂದ್ರೆ ಪರಿಶೀಲನೆ ಮಾಡಬೇಕು. ಈ ಟೆಂಡರನ್ನು ಈಗ ಆಲ್ರೆಡಿ ನೀವೇನು ಟೆಂಡರನ್ನು ಕರೆದುಬಿಟ್ಟು ನೀವು ನಿನ್ನಿನ ದಿನನೇ ಏನದಂತಂದ್ರೆ ಓಪನ್ ಮಾಡಕ್ಕೆ ಹಚ್ಚಿದ್ರಿ. ಆ ಓಪನ್ ಒಳಗಡೆ ಕೂಡ ಏನದಂತಂದ್ರೆ ಇವರು ಹೆಬ್ಬಾಳೆ ಅವರು ಅದರಲ್ಲೂ ಕೂಡ 3ನೇ ಲಿಸ್ಟಿಗೆ ಬಂದಿದ್ದಾರೆ. 3ನೇ ಲಿಸ್ಟಿಗೆ ಬಂದ್ರೂ ಕೂಡ ಏನದಂದ್ರೆ 1-2ಕ್ಕೆ ಬಿಟ್ಟು ನೀವು 3ನೇದವರೆಗೆ ಕೊಡಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರ ಅಂತೇಳಿ ನಮಗೆ ಕಾಡ್ತಾ ಇದೆ. ಹಾಗಾಗಿ ನೀವು ನಿಜವಾಗ್ಲೂ ಏನದಂತಂದ್ರೆ ನಮ್ಮ ಜಿಲ್ಲೆಯ ಹೆಸರನ್ನ ಉಳಿಸ್ಕೋಬೇಕಾಗಿದ್ರೆ ಭ್ರಷ್ಟಾಚಾರದಿಂದ ನೀವು ಮುಕ್ತಿ ಮಾಡಬೇಕಾದ್ರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನೀವು ಸೂಚಿಸಬೇಕು.
ಜಿಲ್ಲಾಧಿಕಾರಿ ಎಲ್ಲ ಏನದ ಅಂತಂದ್ರೆ ಜಿಲ್ಲಾಧಿಕಾರಿಗಳಂದ್ರೆ ಬೀದರ್ದು ಸುಪ್ರೀಮೋ, ಯಾವುದು ಏನು ಪುನಃ ಅಂತ ಇರಬಾರ್ದು. ಮೇಲಧಿಕಾರಿಗಳ ಗಮನ ಏನ್ರಿ ರೊಕ್ಕ ಪುನಃ ಕಟ್ಬೇಕಂತ ಹೇಳಿದಾಗ ಪುನಃ ವಾಪಸ್ ಕಟ್ಬೇಕಂತಂದ್ರೆ ಹ್ಯಾಂಗ್ ಕಟ್ಬೇಕ್ರಿ? ಅವ್ರಿಗೆ ಏನ್ ಕೇಳ್ತೀರಿ ನೀವು? ಕಟ್ಟ ದುಡ್ಡನ್ನ ಎಲ್ಲಿ ಅವ್ರಿಗೆ ಯಾಕೆ ಕೇಳ್ಬೇಕಾಗ್ತದ? ಎಲ್ಲಿ ನೀವು ಏನು ಕಂತಿಲ್ಲ ಮತ್ತ ಆ ಸ್ಥಾನಕ್ಕೆ ಕೊಡ್ಬೇಕಾದ್ರೆ ಏನು ಮತ್ತೆ ಅದಕ್ಕೆ ಏನ್ ಅರ್ಥ ಅದು? ಹಾಗಾಗಿ ಟೋಟಲ್ ಏನದಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಯಾವುದು ನನಗೆ ಕೊನೆಯಲ್ಲಪ್ಪ. ಮತ್ತೆ ಮಂತ್ರಿಯವ್ರ ಬಗ್ಗೆ ಮಾತಾಡದೆ ಅಂದ್ರೆ ಏನು ಕೊನೆಯಲ್ಲ, ಯಾನು ಕೊನೆಯಲ್ಲ ಅಂದ್ರೆ ಮತ್ತೇನು ಇಲ್ಲ ನಮ್ಮ ಬೀದರ್ ಜಿಲ್ಲೆಯನ್ನ ಹಾಳು ಮಾಡಕ್ ಬಂದಿದ್ರು ಏನೋ ನಮ್ಮ ಪ್ರಶ್ನೆ. ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತಾ ಇದ್ದೀವಿ, ದಯಮಾಡಿ ಈ ಸುದ್ದಿಯನ್ನ, ಇದು ಬಹಳ ಗಂಭೀರತೆ ಇದೆ. ಯಾಕಂತ ಹೇಳಿದ್ರೆ ಸುಮಾರು ಇವರೇ ಟೆಂಡರ್ ಪಡಿಸ್ಕೊಂಡೋದು, ಬಸವೇಶ್ವರ ಎಂಟರ್ಪ್ರೈಸ್ ಅವರೇ ಬಾರ್ ಪುನಃ ಇವರಿಗೆ ಯಾಕೆ ಟೆಂಡರ್ ಆಗ್ತದ? ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂದ್ರೆ ಯಾಕೆ ಸೇರಿಸ್ಲಿಕ್ಕೆ ರೆಡಿ ಇಲ್ಲ? ನಾವು ಸೇರ್ಸ್ ಅಂತ ಹೇಳ್ತಾ ಇದ್ದೇವೆ. ಅವ್ಯವಹಾರ ಪ್ರೂವ್ ಆಯ್ತಲ್ಲ, ಅವ್ಯವಹಾರ ಪ್ರೂವ್ ಆದ ನಂತರ ಎಲ್ಲ ಇನ್ಕ್ವೈರಿ ಮಾಡಿ ಅಧಿಕಾರಿಗಳು ಇನ್ಕ್ವೈರಿ ರಿಪೋರ್ಟ್ ಕೊಟ್ಟ ನಂತರ ಆ ದುಡ್ಡನ್ನ ವಾಪಸ್ ತಗೊಳಕ್ ಯಾಕೆ ತಾಕತ್ತಾಗಿಲ್ಲ ಇಲ್ಲಿವರೆಗೂ? 21-22 ಸಾಲಿನ ವ್ಯವಹಾರ ಆಗಿದ್ದು ಪ್ರೂವ್ ಆದ ನಂತರ ಇವತ್ತಿನ ತನಕ ಆ ವ್ಯಕ್ತಿ ಬಳಿಯಿಂದ ಹಣವನ್ನ ತುಂಬಿಸ್ಕೊಳಕ್ ರೆಡಿ ಇಲ್ಲ ಅಧಿಕಾರಿಗಳು. ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ ಅಂದ್ರೆ ಏನಿದು ಕಾರಣ? ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇದಕ್ಕೆಲ್ಲ ಧ್ಯಾನ ಕೊಡ್ತಾ ಇಲ್ಲ ಏನು? ಒಬ್ಬ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಹೊಸದಾಗಿ ನೇಮಕ ಬೀದರ್ ಬಂದಾಗ ಅವರನ್ನ ಜಾಯಿನಿಂಗ್ ಸುತ್ತ ಮಾಡಿಸ್ಕೊಟ್ಟಿಲ್ಲ. ಒಬ್ಬ ಅಧಿಕಾರಿಗೆ ಅವ್ರು ಇದನ್ ಬಂದಿದ್ರು ಪರ್ಮನೆಂಟ್ ಆಫೀಸರ್, ಅವರು ಇಲ್ಲಿ ಇನ್ಚಾರ್ಜ್ ಅನ್ನ ಅಮ್ಮ ಹೋದ ನಂತರ ಇನ್ಚಾರ್ಜ್ ಅನ್ನ ಆಯ್ಕೊಂಡಿದ್ರಿ, ಪರವಾಗಿಲ್ಲ. ಒಬ್ಬ ಅಧಿಕಾರಿ ಬಂದಿದ್ರಲ್ಲ ಯೋಗೇಶ್ ಅಂತ ಹೇಳಿ, ಅವ್ರು ಇನ್ನೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡೋಗಿನವರು, ಅವ್ರು ಪುನಃ ಬಂದರು. ನಾವೇನು ಯಾರು ತಗೊಂಡು ಬಂದ್ರೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಕಾಲೇಜಿನ ಪೋಸ್ಟಿಗೆ ಬಂದ್ಬೇಕು. ಅವ್ರಿಗೆ ಇಲ್ಲಿ ಅವ್ರಿಗೆ ಚಾರ್ಜ್ ಸುತ್ತ ಕೊಡ್ಲಕ್ಕೆ ರೆಡಿ ಇಲ್ಲ ಅಧಿಕಾರಿಗಳು. ನಮ್ಮ ಜಿಲ್ಲಾ ಪಂಚಾಯತ್ CS ಏನು ಚಾರ್ಜ್ ಕೊಡ್ಸಲ್ಲ ಅಂತಂದ್ರೆ ಏನು ಕಾರಣ ಅದು? ಮತ್ತೆ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದಾರಲ್ಲ, ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಕ್ಕಾಗಲ್ಲ? ಸರ್ಕಾರ ಅಧಿಕಾರಿಗಳ ನೇಮಕ ಆದ್ರ ಅವ್ರಿಗೆ ತಗೊಳಕ್ ರೆಡಿ ಇಲ್ಲ, ಇಲ್ಲಿ ಚಾರ್ಜ್ ಇಟ್ಕೊಂಡು ಇವ್ರ ಮುಖಾಂತರ ಭ್ರಷ್ಟಾಚಾರ ಮಾಡ್ಬೇಕಂತ ಹೇಳಿ ಇವ್ರದ್ದು ಒಂದು ಏನೋ ಹುನಾರ ನಡೀತಾ ಇದೆ. ಅದಕ್ಕೆ ದಯಮಾಡಿ ಈ ಹುನಾರನ್ನ ನಾವು ಬಯಲಿಗೆಳಬೇಕಾಗ್ತದ. ಇವಾಗ ಏನದಂದ್ರೆ ಇವತ್ತಿನ ದಿನನೇ ನಾವು ನಿನ್ನೆ ಅದು ಓಪನ್ ಆಗಿದೆ ಅಂತ ಕಸಿ ಟೆಂಡರ್ ಪ್ರಕ್ರಿಯೆ ಓಪನ್ ಆಗಿದೆ ಅಂತ ನಾವು ನಿನ್ನೆ ಗುರ್ತಾಗ್ತಿಕ್ಕೆ ಸಡನ್ಲಿ ಒಂದು ದೊಡ್ಡ ಒಂದು ಪತ್ರಿಕೆ ಮುಖಾಂತರ ನಾವು ಮಾಡ್ಬೇಕಂತಿತ್ತು. ಹಾಗಾಗಿ ಇವತ್ತ ಒಂದು ಹಾಲಿಡೇ ಇರೋದ್ರಿಂದ ಮತ್ತೆ ಮಳೆ ಒಂದು ಇದು ಇರೋದ್ರಿಂದ ಹಾಗಾಗಿ ನಾವು ಇದು ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ತಮ್ಮ ಮುಖಾಂತರನೇ ಒಂದು ಮಾಧ್ಯಮದ ಮುಖಾಂತರನೇ ಒಂದು ಸುದ್ದಿ ಹೋಗ್ಲಿ ಅಂತೇಳಿ ನಾವು ಕೂಡಲೇ, ಯಾಕಂದ್ರೆ ಬಹಳ ಗಂಭೀರ ಸಮಸ್ಯೆ ಇದೆ. ಅದು ಸುದ್ದಿ ಹೋಗ್ಲಂಬ ದೃಷ್ಟಿಯಿಂದ ಅದು ತಡೆಗಟ್ಟಬೇಕು. ಈಗ ಪ್ರಕ್ರಿಯೆ ನಡೀತಾ ಇದೆ, ಟೆಂಡರ್ ಪ್ರಕ್ರಿಯೆ, ಅದು ಅಲ್ಲೇ ಏನದಂದ್ರೆ ನಿಲ್ಲಿಸ್ಬೇಕು. ನಿಲ್ಲಿಸ್ಕಸಿ ಅನ್ನೋದಂದ್ರೆ ನ್ಯಾಯ ಸಮೇತವಾಗಿ ಅವ್ರು ಯಾರು ಎಲಿಜಿಬಲ್ ಇರ್ತಾರ, ಯಾರು ಅದರಲ್ಲಿ ನಿಜವಾಗಿ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರು ಅರ್ಹತೆ ಇರ್ತಾರ ಅವರನ್ನ ನೇಮಕ ಮಾಡ್ಕೊಳ್ಬೇಕಂತೇಳಿ ನಮ್ದು ಒತ್ತಾಯ ಇದೆ. ಯಾಕಂತಂದ್ರೆ ಇಲ್ಲಿ ನಾವು ಬೀದರ್ದಲ್ಲಿ ನೋಡ್ತಾ ಇದ್ದೇವೆ, ಯಾವ್ದು ಟೆಂಡರ್ ತಗೊಳ್ರಿ 6 ಇದರಲ್ಲಿ ಹೆಬ್ಬಳ್ಳಿ ಅವ್ರಿಗೆ ಬಿಟ್ಟರೆ ಮತ್ತೆ ಯಾರು ಇಲ್ಲ ಅಂತ ಪ್ಲೇನ್ ಆಗಿದೆ ಬೀದರ್ದಲ್ಲಿ. ಯಾಕೆ ಇದು ಹಿಂಗೆ? ಅವ್ರ ಗುಣಗಳು ನೋಡಿದ್ರೆ ಹಿಂಗ ಬಿಲ್ ಸರ್ಕಾರದ ಇಷ್ಟಿದ್ರೆ ಎಷ್ಟು ಹೆಚ್ಚಿಗೆ ಬಿಲ್ ಮಾಡ್ಕೊಂಡು ಕಸಿ ಲೂಟಿ ಮಾಡೋದು ಹಂಗೆ ಅವರು. ಹಾಗಾಗಿ ನಾವು ಒಂದೇ ಹೇಳ್ತಾ ಇದ್ದೀವಿ, ಕೂಡಲೇ ಏನದಂದ್ರೆ ಈ ಪ್ರಕ್ರಿಯೆನ ಇಲ್ಲಿಗೆ ನಿಂತಿಸಲೇ ಹೋಗಿದ್ರೆ ಮತ್ತೆ ಈಗ ಆಲ್ರೆಡಿ ಏನು 6 ಜನರಿಗೆ ರಿಜೆಕ್ಟ್ ಮಾಡೋದು, ಅವ್ರು ಯಾರ್ಯಾರಿದ್ದಾರೆ ಎಲ್ಲಿನವ್ರಿದ್ದಾರೆ ನಮಗಂತೂ ಪುಣ್ಯ ಅಲ್ಲ. ಇಡೀ ಈ ಟೆಂಡರಿಗೆ ಏನದಂದ್ರೆ ಬೇರೆ ಬೇರೆ ಜಿಲ್ಲಾದವರು ಕೂಡ ಅರ್ಜಿ ಹಾಕಿದಾರು. ಯಾರ್ಯಾರು ಹಾಕಿದಾರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಏನದಂದ್ರೆ ಅವ್ರಿಗೆ ಇದ್ರೂ ಕೂಡ ಅವ್ರಿಗೆ ತಿರಸ್ಕಾರ ಮಾಡೋದು ಕಾರಣ ಇದೆ. ಯಾಕೆ ಕಾರಣ ಏನು ಅಂತೇಳಿ ನೋಡೋದೇನೆ ಇವ್ರು ಏನದಂದ್ರೆ ಏನೋ ಮಾಡಿದಾರ, ಇವರು ಅವ್ಯವಹಾರ ಮಾಡ್ತಾ ಇದಾರ. ಅದಕ್ಕೆ ಇಲ್ಲಿಂದ ಏನು ಸಂಬಂಧಪಟ್ಟ ಏನು ಇನ್ಚಾರ್ಜ್ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರ ಅವರು ಇದರಲ್ಲಿ ಬಹುಶಃ ಶಾಮೀಲ್ ಆಗಂತ. ಯಾಕಂದ್ರೆ ಒಬ್ಬ ಅಧಿಕಾರಿ ಬಂದ್ರು ಓಡಿಸ್ತಾರಂದ್ರ ಈ ಇನ್ಚಾರ್ಜ್ ಅಧಿಕಾರಿಗಳಿದೆ ಇವೆಲ್ಲ ಪ್ರಕ್ರಿಯೆನ ಮುಗಿಸ್ಕೊಂಡು ಮತ್ತೆ ಯಾರಿಗೂ ಒಬ್ಬ ಅಧಿಕಾರಿ ತಂದು ಕೂಡಿಸಿ ಇಲ್ಲಿ ವ್ಯವಹಾರ ಮಾಡಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನಾವು ನಡೆಸ್ಕೊಡಲೇವಿ. ಯಾಕಂತಂದ್ರೆ ಸಂಬಂಧಪಟ್ಟ ಇದು ಸಮಾಜ ಕಲ್ಯಾಣ ಇಲಾಖೆ, ಸರ್ಕಾರ ಮತ್ತು ಇದು ಎಲ್ಲ ಏನದಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳೇ ಈ ಹಾಸ್ಟೆಲ್ಗಳಲ್ಲಿ ವಾಸ ಆಗ್ತಾರ.
ಹಾಗೆ ನಮ್ಮ ಮಕ್ಕಳಿಗೆ ಏನದ ಅಂತಂದ್ರೆ ಏನೋ ಒಂದು ಕಳಪೆ ಮಟ್ಟದಿಂದ ಟೆಂಡರ್ಗಳಿಗೆಲ್ಲ ಇಟ್ಕೊಂಡು ಕಸಿ ಏನದಂದ್ರೆ ಕಳಪೆ ಮಟ್ಟದ ಆಹಾರನ ಹಾಕಿ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಜೊತೆ ಇವರೇನು ಚೆಲ್ಲಾಟ ಆಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾವು ನಮ್ಮ ಜಿಲ್ಲೆಯಲ್ಲಿ ಇದು ನಡಿಲಕ್ಕೆ ನಾವು ಕೊಡಲೇ ಅಂತ ಕಸಿ ಹೇಳಿ ಇವತ್ತಿನ ದಿನ ಈ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಇದು ಒಂದು ಒಳ್ಳೆಯ ಸುದ್ದಿ ಮಾಡ್ತಾರೆ ಅಂತ ಕಸಿ ಹೇಳಿ ನಾವು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇವಾಗ ನಮ್ಮ